ಬರಗಾಲ ಅಥವಾ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ ಅನ್ನೋ ಸಮಸ್ಯೆ ಕೇವಲ ಬಾಯ್ಬಿಟ್ಟು ಮಾತನಾಡೋ ಮನುಷ್ಯರು ಅಂದರೆ ನಮ್ಗಳಿಗೆ ಮಾತ್ರ ಅಲ್ಲ. ನಗರದ ಹೊರಗೆ ಪಾಪ ಎಷ್ಟೋ ಕಾಡು ಪ್ರಾಣಿಗಳು ಕುಡಿಯೋಕೆ ನೀರಿಲ್ಲದೆ ಬಿಸಿಲಲ್ಲಿ ಒಂದು ರೀತಿ ನೆರಳು ಕೂಡ ಇಲ್ಲದೆ, ಮರದ ನೆರಳು ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಇದೆ. ಹೇಗಿದೆ ಹಾಗಾದರೆ ಕಾಡು ಪ್ರಾಣಿಗಳು ಕಷ್ಟಪಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ನೋಡ್ತಾ ಹೋಗೋಣ. ಬಿಸಿಲ ಬೇಗೆಗೆ ಕಂಗೆಟ್ಟ ಪ್ರಾಣಿ ಸಂಕುಲ, ನೀರಿಗಾಗಿ ಅರಣ್ಯ ಪ್ರದೇಶ ಬಿಟ್ಟು ಬರ್ತಿವೆ ವನ್ಯಜೀವಿಗಳು. ಎಸ್, ರಾಜ್ಯದಲ್ಲಿ ಬರದ ತಾಂಡವ ಜೋರಾಗ್ತಾ ಇದೆ. ಇತ್ತ ನಗರದ ಒಳಭಾಗಗಳಲ್ಲಿ ನೀರಿಗಾಗಿ ಜನ ಪರದಾಡ್ತಾ ಇದ್ರೆ, ಅತ್ತ ನಗರದ ಹೊರವಲಯದ ಕಿರು ಅರಣ್ಯ ಪ್ರದೇಶದಲ್ಲಿ ನೀರು ನೆರಳಿಲ್ಲದೆ ವನ್ಯಜೀವಿಗಳು ಅರಣ್ಯ ಗಡಿ ಬಿಟ್ಟು ನೇರವಾಗಿ ಗಡಿ ಭಾಗದ ಜನನಿಬಿಡ ಪ್ರದೇಶಗಳಿಗೆ ಎಂಟ್ರಿ ಕೊಡ್ತಿವೆ. ಎಸ್, ನಗರದ ಹೊರವಲಯದ ತುರಹಳ್ಳಿ ಕಿರು ಅರಣ್ಯ ಪ್ರದೇಶದಲ್ಲಿ ವನ್ಯಜೀವಿಗಳ ಸಂಕಷ್ಟ ಹೇಳತೀರದಂತಾಗಿದೆ. ಸುಡೋ ಬಿಸಿಲು, ನೀರಿಲ್ಲದೆ ಬತ್ತಿರುವ ಹಳ್ಳ ಕೊಳ್ಳಗಳು, ಅತ್ತ ಒಣಗಿ ನಿಂತಿರೋ ಮರ ಗಿಡಗಳು, ಭೀಕರ ಬರ, ಸುಡು ಬಿಸಿಲು ಸಂಪೂರ್ಣ ಅರಣ್ಯ ಪ್ರದೇಶದ ವಾತಾವರಣವನ್ನೇ ಬದಲಾಯಿಸಿದೆ. ಕಿರು ಅರಣ್ಯ ಪ್ರದೇಶದ ಒಳಗಿನ ಆಹಾರ ಸಂಪನ್ಮೂಲಗಳನ್ನೇ ನಂಬಿ ಜೀವಿಸ್ತಾ ಇದ್ದಂತಹ ಜೀವಿಗಳು ಆಹಾರ ಸಿಗದೆ ಅರಣ್ಯ ಗಡಿಯಲ್ಲಿರುವಂತಹ ಆರ್ಆರ್ ನಗರ ವಲಯದ ಗಡಿ ಜನನಿಬಿಡ ಪ್ರದೇಶಗಳತ್ತ ಮುಖ ಮಾಡ್ತಿವೆ. ಮುಂಗುಸಿ, ಜಿಂಕೆ, ಸಾರಂಗ, ಕಾಡು ಹಂದಿ, ಮುಳ್ಳು ಹಂದಿಗಳಂತಹ ವನ್ಯಜೀವಿಗಳು ನಗರದ ಒಳಭಾಗಕ್ಕೆ ಬಂದು ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಎಸ್, ಸುಮಾರು 1,000 ಕೆರೆಗಳಿಗಿಂತ ಹೆಚ್ಚಿರುವಂತಹ ಈ ಅರಣ್ಯ ಪ್ರದೇಶಗಳಲ್ಲಿ ಸಾವಿರಾರು ವನ್ಯಜೀವಿ ಸಂಕುಲ ವಾಸವಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಬೆಂಕಿ ತಗುಲಿದಂತಹ ಕಾರಣ ಪ್ರದೇಶದ ಕೆಲ ಭಾಗ ಬೆಂಕಿಗೆ ಆಹುತಿಯಾಗಿ ಕೆಲ ಭಾಗ ಸಂಪೂರ್ಣ ನಾಶವಾಗಿತ್ತು. ಈ ಮಧ್ಯೆ ಸದ್ಯ ನೀರು ಸಿಗದೆ ಬಿಸಿಲ ಬೇಗೆ ಕೂಡ ಹೆಚ್ಚಾಗ್ತಾ ಇರೋದು ಸದ್ಯ ಮೂಕ ಜೀವಿಗಳನ್ನ ಸಂಕಷ್ಟಕ್ಕೆ ದೂಡಿವೆ. ಒಟ್ಟಾರೆ ವನ್ಯಜೀವಿಗಳ ಸುರಕ್ಷತೆ ದೃಷ್ಟಿಯಿಂದ ಅರಣ್ಯ ಇಲಾಖೆ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆ ಮಾಡಬೇಕಾಗಿದೆ. ಇಲ್ಲವಾದ್ರೆ ನೀರನ್ನ ಆರಿಸಿ ನಾಡಿಗೆ ಬಂದ ಪ್ರಾಣಿಗಳ ದಾರಿ ತಪ್ಪಿ ಅನಾಹುತಗಳಿಗೂ ಕೂಡ ಕಾರಣ ಆಗಬಹುದು. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.